ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಈಗಾಗಲೇ ರಂಗೇರ್ತಾ ಇದೆ. ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡ್ತಿದೆ. ಅದೇ ರೀತಿ ಬಿಜೆಪಿ ಕೂಡ ಅವರಿಗೆ ಸ್ಪರ್ಧೆಯನ್ನು ಒಡ್ತಾ ಇರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರು ಈಗಾಗಲೇ ಪ್ರಚಾರದ ಕಣದಲ್ಲಿ ಧುಮುಕಿದ್ದಾರೆ. ಅವರೇ ನಮ್ಮೊಂದಿಗಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಯಾವ ರೀತಿಯಲ್ಲಿ ಒಂದು ವಿಜಯ ಪತಾಕೆಯನ್ನು ಹಾರಿಸಬಹುದು ಅಂತ ಅನ್ಸುತ್ತೆ, ಅಥವಾ ಕ್ಷೇತ್ರ ಹೇಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಗೆದ್ದಿದೆ. ಜನರಿಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಗೊತ್ತಿದೆ, ಮತ್ತು ಗೆದ್ದಿರ್ತಕ್ಕಂಥ ಕ್ಷೇತ್ರ. ಈ ಬಾರಿ ಮತ್ತೊಮ್ಮೆ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ಯಾಕೆಂದರೆ ನರೇಂದ್ರ ಮೋದಿಜಿಯವರ ಆಡಳಿತ ಮತ್ತು ಅದಲ್ಲದೆ ದೇಶದ ಬಗ್ಗೆ ಜನರಿಗಿರ್ತಕ್ಕಂಥ ಭಾವನೆಗಳು ಮತ್ತು ದೂರದೃಷ್ಟಿ ಇವೆಲ್ಲ ಕೂಡ ನಮಗೆ ಸಹಕಾರಿಯಾಗ್ತದೆ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರುಗಳು ನಾವೆಲ್ಲ ಸಾಕಷ್ಟು ರೀತಿಯಲ್ಲಿ ಕ್ಷೇತ್ರದ ಒಳಗಡೆ ಇದ್ಕೊಂಡು ಕೆಲಸ ಮಾಡಿದ್ದೀವಿ, ಮತ್ತು ಗೌರವ ಬರೋ ರೀತಿಯಲ್ಲಿ ನಾವು ರಾಜಕಾರಣವನ್ನು ಈ ಕ್ಷೇತ್ರದ ಒಳಗಡೆ ಮಾಡಿದ್ದೀವಿ. ನಮಗೆ ಖಂಡಿತ ಜನ ಕೈ ಹಿಡಿತಾರೆ. ಸರ್, ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಒಂದು ಪ್ರತಿಷ್ಠೆಯಾಗಿ ಈ ಒಂದು ಕ್ಷೇತ್ರವನ್ನು ತೆಗೆದುಕೊಂಡಿದ್ದಾರೆ. ಕಾರಣ ಏನು ಅಂದರೆ ವರುಣ ಕೂಡ ಇದರಲ್ಲೇ ಬರೋದ್ರಿಂದಾಗಿ. ಈಗ ಕಾಂಗ್ರೆಸ್ ಕೂಡ ಈಗಾಗಲೇ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಗೆಲುವನ್ನು ಬಿಟ್ಕೊಡುವಂಥ ಮಾತೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಆ ಸ್ಪರ್ಧೆ ಉಂಟಾಗುತ್ತೆ ಅನ್ನುವಂಥ ಒಂದು ಭಾವನೆ ಇದೆ ಸರ್? ನೋಡಿ, ರಾಜಕಾರಣದಲ್ಲಿ ಅವರವ್ರ ಕ್ಷೇತ್ರದಲ್ಲಿ ಅವರವರು ಪ್ರತಿಷ್ಠೆಯಾಗಿ ತಗೋತಾರೆ, ಅದರ ಎರಡನೇ ಮಾತಿಲ್ಲ. ಆದರೆ ಜನ ಮತ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಬಗ್ಗೆ ಆಲೋಚನೆ ಮಾಡಿ ಮತ ನೀಡ್ತಾರೆ ಹೊರತು ಸಿದ್ದರಾಮಯ್ಯನವ್ರ ಎಲೆಕ್ಷನ್ ಮುಗಿದಿದೆ. ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಏನು ಮುಖ್ಯಮಂತ್ರಿ ಮಾಡಬೇಕು ಅಂತ ಕನಸುಗಳು ಇಟ್ಕೊಂಡಿದ್ರು, ಅದಕ್ಕೆ ಮತ ಕೊಟ್ಟಿದ್ದಾರೆ ಜನ, ಅದಿಲ್ಲ ಅಂತಲ್ಲ. ಜನಾದೇಶ ಆಗಿದೆ, ಅದ್ರ ಬಗ್ಗೆ ಏನು ಮಾತಾಡೋದ್ರ ಅವಶ್ಯಕತೆ ಇಲ್ಲ. ಈ ಬಾರಿ ಇರ್ತಕ್ಕಂಥದ್ದು ಮೋದಿಯವರ ಚುನಾವಣೆ, ಮೋದಿಜಿಯವ್ರದ್ದು. ಈ ಚುನಾವಣೆಯಲ್ಲಿ ದೇಶ ನೋಡ್ತಾರೆ ಜನ. ರಾಜ್ಯದ ಪ್ರತಿಷ್ಠೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಅವ್ರೇನು ಮತ್ತೆ ಮುಖ್ಯಮಂತ್ರಿ ಆಗೋದಿದೆಯಾ? ಇಲ್ವಲ್ಲ. ಅವ್ರು ಪ್ರಧಾನಮಂತ್ರಿ ಆಗೋದಿದೆಯಾ? ಅದು ಇಲ್ಲ. ಅವರು ಈಗ ಜನಕ್ಕೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿರತಕ್ಕಂಥದ್ದು ಮೋದಿಜಿಯವ್ರನ್ನ. ಹಾಗಾಗಿ ರಾಷ್ಟ್ರದ ವಿಷಯ ಇಟ್ಕೊಂಡು ಇವತ್ತು ನಮಗೆ ಚುನಾವಣೆ ಆಗ್ತದೆ. ಸರ್, ಇನ್ನೊಂದು ಇಲ್ಲಿನ ಒಂದು ಚಾಮರಾಜನಗರ ಈಗ ನಾವು ನೋಡ್ತಾ ಹೋದರೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಆಡಳಿತದಲ್ಲಿ ಕಾಂಗ್ರೆಸ್ ಇರೋದ್ರಿಂದಾಗಿ ಬಿಜೆಪಿಗೆ ಸ್ವಲ್ಪ ಮಟ್ಟಿನ ಹಾಗಾದ ಸ್ಪರ್ಧೆ ಉಂಟಾಗುತ್ತೆ ಅಂತ ನಿಮ್ಗೆ ಅನ್ಸೋದಿಲ್ವ? ಈಗ ರಾಜಕಾರಣದಲ್ಲಿ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ನಿರ್ದಿಷ್ಟವಾದಂಥ ಮತದಾರಿದ್ದಾರೆ, ಮೋದಿಜಿಯವರಿಗೆ ನಿರ್ದಿಷ್ಟವಾದ ಮತದಾರಿದ್ದಾರೆ, ಮತ್ತು ಇರ್ತಕ್ಕಂಥ ನಾಯಕರಿಗೆ ಸಪ್ರೇಟಾಗಿ ಅವ್ರಿಗೆ ಬೇಕಾದಂಥ ಮತ ಕೊಡ್ತಕ್ಕಂಥ ಜನ ಇದ್ದಾರೆ. ಹಾಗಾಗಿ ಇದು ಸ್ಪರ್ಧೆ ಅಥವಾ ರಾಜಕಾರಣ ಅಥವಾ ಈ ಒಂದು ಪಕ್ಷ ಅನ್ನೋಂಥ ಪ್ರಶ್ನೆ ಬರೋದಿಲ್ಲ. ಇದು ರಾಷ್ಟ್ರದ ಹಿತದೃಷ್ಟಿಯಿಂದ ಚುನಾವಣೆ ಆಗಿದ್ದರಿಂದ ಅವ್ರು 7 ಕ್ಷೇತ್ರದಲ್ಲಿ ಗೆದ್ದಿದ್ರು ಈ ಚುನಾವಣೆ ಇದಕ್ಕೂ ಸಂಬಂಧ ಇಲ್ಲ. ಸರ್, ಈಗ ನೀವು ಮೋದಿ ಹೆಸರಿನಲ್ಲಿ ಮತ ಕೇಳ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನವರ ಆರೋಪ. ಕೇವಲ ಮೋದಿ ಅವರ ಫೇಸ್ ಮೇಲೆ ಬಿಜೆಪಿ ಎಲೆಕ್ಷನ್ ಅನ್ನು ಫೇಸ್ ಮಾಡ್ತಾ ಇದೆ ಅನ್ನುವಂಥದ್ದು. ವೈಯಕ್ತಿಕ ವರ್ಚಸ್ಸು ಸಾಕಷ್ಟು ಕಡಿಮೆ ಇದೆ ನಾಯಕರಲ್ಲಿ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಈಗ ಸಿದ್ದರಾಮಯ್ಯವ್ರನ್ನ ಯಾಕೆ ಕೇಳ್ತಾರೆ? ಮತ್ತೆ ಸಿದ್ದರಾಮಯ್ಯವ್ರು ಮತ ಕೇಳೋದು ಬೇಡ, ಬಿಟ್ಬಿಡಿ, ಪಕ್ಷಕ್ಕೆ ಕೇಳ್ಕೊಂಡು ಹೋಗಲಿ. ಅವರು ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ದಾರಲ್ವಾ, ಅವ್ರ ಹೆಸರಿನ ಮೇಲೆ ನಾವು ಯಾಕೆ ಮತ ಕೇಳ್ತಾರೆ ಜನ? ಇನ್ನೊಬ್ಬರ ಹೆಸರಲ್ಲಿ ಯಾಕೆ ಮತ ಕೇಳ್ತಾರೆ? ಹಾಗೆ ನಾವು ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಶಕ್ತಿಯಲ್ಲಿದೆ, ಆ ಶಕ್ತಿಯನ್ನು ನೋಡ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸರ್, ಕೊಳ್ಳೇಗಾಲ ನಿಮ್ಮ ಒಂದು ಕ್ಷೇತ್ರನೂ ಕೂಡ ಹೌದು, ನೀವು ಹಿಂದೆ ಶಾಸಕರು ಕೂಡ ಆಗಿದ್ರಿ. ಆ ನಿಟ್ಟಿನಲ್ಲಿ ಕೊಳ್ಳೇಗಾಲ ನಿಮ್ಗೆ ಯಾವ ರೀತಿಯಲ್ಲಿ ಪ್ಲಸ್ ಆಗ್ಬೋದು ಅಂತ ಅನ್ಸುತ್ತೆ ಸರ್? ಕೊಳ್ಳೇಗಾಲದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ, 31 ವರ್ಷಗಳ ರಾಜಕಾರಣದಲ್ಲಿ ಸೇವೆ ಮಾಡಿದ್ದೀನಿ. ಜನ ನನ್ನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತು ನಾನು ಕ್ಷೇತ್ರಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು, ಅಧಿಕಾರ ಇದ್ದಾಗಿರಲಿ ಇಲ್ಲದೇ ಇದ್ದಾಗಿರಲಿ ನಾನು ಕೆಲಸ ಮಾಡಿದ್ದೀನಿ. ಅವೆಲ್ಲ ಇದೆಲ್ಲ ಚುನಾವಣೆಗೆ ಮತವಾಗಿ ಪರಿವರ್ತನೆ ಆಗ್ತದೆ. ಸರ್, ಈ ಬಾರಿಯ ಜನರ ನಾಡಿ ಮಿಡಿತ ಯಾವ ರೀತಿಯಲ್ಲಿದೆ? ಯಾಕಂದ್ರೆ ಈಗಾಗಲೇ ನೀವು ಸಾಕಷ್ಟು ಕಡೆ ಓಡಾಡಿದ್ದೀರಾ, ಜನರ ಜೊತೆ ಬೆರ್ತಿದ್ದೀರಾ ಕೂಡ. ಹಾಗಾಗಿ ನಿಮ್ಗೆ ಈ ಬಾರಿಯ ಜನರ ನಾಡಿ ಮಿಡಿತ ಯಾವ ರೀತಿಯಲ್ಲಿ ಇದೆ ಅಂತ ಅನಿಸ್ತಾ ಇದೆ ಸರ್? ನಿಮಗೆ ಫೇವರ್ ಆಗಿದೆ ಅಂತ ಅನಿಸುತ್ತೋ ಅಥವಾ ಅಪೋಸ್ ಆಗಿದೆ ಅಂತ ಅನಿಸುತ್ತೆ? ನಮ್ಗೆ ಅಪೋಸ್ ಆಗುವಂಥ ಯಾವುದೋ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ನಾವೇನು ಅಪೋಸ್ ಆಗುವಂಥ ಯಾವ ಚಟುವಟಿಕೆಯನ್ನು ಮಾಡಿಲ್ಲ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಿದ್ದೀವಿ. ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ವಿಶ್ವಾಸ ಪ್ರೀತಿಯಿಂದ ನೋಡಿದ್ದೀವಿ. ಸಾಧ್ಯವಾದ ಮಟ್ಟಿಗೆ ಆ ಜನರ ಹತ್ತಿರ ಇದ್ದು ಕೆಲಸ ಮಾಡಿದ್ದೀನಿ. ಸಾಮಾನ್ಯರಂತ ಬದುಕಬೇಕು ಅನ್ನೋಂಥ ದೃಷ್ಟಿಯಿಂದ ಕೆಲಸ ಮಾಡಿದ್ದೀನಿ. ಹಾಗಾಗಿ ವಿರೋಧಗಳ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ. ಸರ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಚಾಮರಾಜನಗರದ ಜನತೆಗೆ? ಯಾಕೆಂದರೆ ಈ ಬಾರಿ ಚುನಾವಣೆ ಇರೋದ್ರಿಂದಾಗಿ ನಿಮ್ಮ ಒಂದು ಮುಂದಿನ ಮಾನದಂಡಗಳೇನು ಅಥವಾ ನಿಮ್ಮ ಮುಂದಿನ ಯೋಜನೆಗಳೇನು? ಚಾಮರಾಜನಗರವನ್ನು ಯಾವ ರೀತಿಯಲ್ಲಿ ನೀವು ಅಭಿವೃದ್ಧಿ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದೀರಾ ಸರ್? ವಿಕಸಿತ ಭಾರತದ ಯೋಜನೆಗಳೇನಿದೆ ಅದರಲ್ಲಿ ಸಾಕಷ್ಟು ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳಿವೆ, ಮೋದಿಜಿಯವರು ಮಾಡಿರ್ತಕ್ಕಂಥ ಯೋಜನೆಗಳು. ಇವೆಲ್ಲ ಜನರುಗಳಿಗೆ ಜನ ಸಮುದಾಯಕ್ಕೆ ಕೈಗಳಿಗೆ ದುಡಿಯೋ ಕೈಗಳಿಗೆ ಕೆಲಸ ಕೊಡುತ್ತೆ. ಅವ್ರು ಬದಲಾವಣೆ ಮಾಡ್ತಕ್ಕಂಥ ಎಲ್ಲ ಥರದ ಯೋಜನೆಗಳಿದೆ. ಮತ್ತು ಅದರ ಜೊತೆಗೆ ಅನೇಕ ವಿಷಯಗಳನ್ನ ಜನರ ಮುಂದೆ ಇಟ್ಕೊಂಡು ಹೋಗ್ತೀನಿ ನಾನು. ಈಗಾಗಲೇ ಶಾಲಾ ಕಾಲೇಜುಗಳಿರ್ಬೋದು ಅಥವಾ ಆರೋಗ್ಯ ದೃಷ್ಟಿಯಿಂದ ಹಾಸ್ಪಿಟಲ್ಗಳ ಸಮಸ್ಯೆಗಳಿರ್ಬೋದು, ಅದನ್ನು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅನ್ನೋಂಥ ಚಿಂತನೆ ಕೂಡ ನಾನು ಮಾಡ್ತೀನಿ. ಜೊತೆಗೆ ಈ ಕಾರ್ಖಾನೆಗಳ ಸಮಸ್ಯೆ ನಮ್ಮಲ್ಲಿ ಇವತ್ತಿಗೂ ಇದೆ. ಕೈಗಳಿಗೆ ಕೆಲಸ ಕೊಡುವಂಥ ದೃಷ್ಟಿಯಲ್ಲಿ ಯಾವುದೂ ಈ ಒಂದು ಕಾರ್ಖಾನೆಗಳು ಮಾಡ್ತಕ್ಕಂಥ ದೃಷ್ಟಿಯಿಂದ ಈ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ಬರ್ತಾಯಿಲ್ಲ. ಅವೆಲ್ಲವನ್ನು ತರಬೇಕಾಗಿದೆ. ಈಗ ನಮ್ಮ ಅರಿಶಿಣದ ಮಾರುಕಟ್ಟೆ ಇದೆ. ಅರಿಶಿಣ ಮಾರುಕಟ್ಟೆಯನ್ನು ಈಗ ನಾವು ಇಲ್ಲಿಂದ ತಮಿಳ್ನಾಡು ತೊಗೊಂಡು ಹೋಗೋ ತನಕ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲ.
ಅಂಥದ್ದೆಲ್ಲ ಸಮಸ್ಯೆಗಳಿದೆ. ಇಂಥವೆಲ್ಲ ಸಮಸ್ಯೆಗಳನ್ನ ನೀಗಿಸಿದ್ರೆ, ನಮ್ಮಲ್ಲೇ ಒಂದು ಮಾರುಕಟ್ಟೆ ಮಾಡಿದ್ರೆ ರೈತಾಪಿ ವರ್ಗದವ್ರಿಗೆ, ಅರಿಶಿನ ಬೆಳೀತಕ್ಕಂಥ ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಆಮೇಲೆ ಬೆಳೆಗಳು ಬೆಳೀತಕ್ಕಂಥ ಯೋಜನೆಗಳನ್ನು ಏನಿದೆ ಅದನ್ನು ಸಮರ್ಪಕವಾಗಿ ಮಾಡಿದ್ರೆ, ಯಾವ್ಯಾವ ಬೆಳೆ ಎಲ್ಲೆಲ್ಲಿ ಬೆಳೆದ್ರೆ ಅನುಕೂಲ ಆಗುತ್ತೆ ಅನ್ನೋಂಥ ಚಿಂತನೆಯನ್ನು ನಡೆಸೋದು ಕೊಟ್ಟರೆ ಆ ಭಾಗದ ಜನರು ಅವ್ರ ರೈತರು ಉದ್ಧಾರ ಆಗ್ತಾರೆ. ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಕೆಲವಷ್ಟಿದೆ, ಅದು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿದೆ. ಅದನ್ನೆಲ್ಲ ತೊಗೊಂಬಂದರೆ ಬಹುಶಃ ಇಲ್ಲಿರ್ತಕ್ಕಂಥ ರೈತಾಪಿ ವರ್ಗದವ್ರಿಗೆ ತುಂಬ ಅನುಕೂಲ ಆಗ್ತದೆ. ಸರ್, ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ನಿನ್ನೆ ದಿನ ನಾಮಪತ್ರ ಸಲ್ಲಿಸುವ ವೇಳೆ ಬಂದಿದ್ರು. ಅವರ ಒಂದು ಅಲೆ ಯಾವ ರೀತಿಯಲ್ಲಿ ನಿಮಗೆ ಪ್ಲಸ್ ಆಗ್ಬಹುದು ಅಂತ ಅನ್ಸುತ್ತೆ ಸರ್? ಅಲ್ಲ, ಅವರು ಒಂದು ಯುವಶಕ್ತಿ, ಅವ್ರಿಗೆ ಆದಂಥ ನಿರ್ದಿಷ್ಟವಾದಂಥ ಬೆಂಬಲಿಗರು ಇದ್ದಾರೆ, ಮತ್ತು ಎಲ್ಲ ಕಡೆನೂ ಅವ್ರದೇ ಆದಂಥ ವಿಶ್ವಾಸಿಗರಿದ್ದಾರೆ. ಹಾಗಾಗಿ ಅವರು ಶಕ್ತಿನೂ ಅಗಾಧವಾಗಿದೆ. ಭಾರತೀಯ ಜನತಾ ಪಕ್ಷವನ್ನು ಒಬ್ಬ ಯುವಶಕ್ತಿ ಇಟ್ಕೊಂಡು ಮುನ್ನಡೆಸ್ತಾ ಇದ್ದಾರೆ. ಖಂಡಿತವಾಗಿ ಅವರಿಂದ ತುಂಬಾ ಶಕ್ತಿ ವೃದ್ಧಿ ಆಗುತ್ತೆ. ಥ್ಯಾಂಕ್ ಯು. ವೆಲ್ಕಮ್. ಇದಿಷ್ಟು ಬಾಲರಾಜ್ ಅವರ ಮಾತು. ಅಂದರೆ ಈ ಒಂದು ಲೋಕಸಭಾ ಕ್ಷೇತ್ರ ಇದೆ ಚಾಮರಾಜನಗರ, ಇಲ್ಲಿ ನಾನು ಖಂಡಿತವಾಗಿಯೂ ಕೂಡ ಗೆಲುವನ್ನು ಪಡಿತೀನಿ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಚಾಮರಾಜನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.